Namaste, my dear children. In the previous video session, we have understood about different components of food or the nutrients that we receive through our food. That is, we learned about carbohydrates and fats, proteins, vitamins and minerals, also fiber in the food we consume. And also in the beginning of the chapter, we learned that we will not consume only one type of food every day. There will be different types of food we consume daily. Maybe for breakfast, lunch or dinner. There will be different types of food we eat every day. Now let us see what is balanced diet and its importance. A daily diet that provides all the nutrients in the right amount is called a balanced diet. ಅಂದರೆ ನಾವು ತಿನ್ನುವ ಆಹಾರದಲ್ಲಿ ಎಲ್ಲ ರೀತಿಯ ಜೀವಸತ್ವಗಳನ್ನು ಸೂಕ್ತವಾದ ಪ್ರಮಾಣದಲ್ಲಿ ಒದಗಿಸಿಕೊಡುವಂತಹ ಆಹಾರವನ್ನೇ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಸಮತೋಲನ ಆಹಾರ ಅಂತ ಕರಿತೀವಿ ಮಕ್ಕಳೇ. ಇಟ್ ಕಂಟೈನ್ಸ್ ದ ನೀಡೆಡ್ ಅಮೌಂಟ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಏನನ್ನ ಒಳಗೊಂಡಿರುತ್ತಪ್ಪ ಅಂತಂದರೆ, ಸೊ ನೀಡೆಡ್ ಅಮೌಂಟ್, ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ಒಳಗೊಂಡಿರುತ್ತೆ. ಎ ಬ್ಯಾಲೆನ್ಸ್ಡ್ ಡಯಟ್ ಹೆಲ್ಪ್ಸ್ ದ ಬಾಡಿ ಟು ಗ್ರೋ, function properly and remain healthy. ಸೊ ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ ಏನಪ್ಪ ಅಂತಂದರೆ, ಸೊ ಅದು ನಮ್ಮ ದೇಹದ ಸರಿಯಾದ ಬೆಳವಣಿಗೆಗೆ ಮತ್ತು ದೇಹದ ಬೇರೆ ಬೇರೆ ಭಾಗಗಳು, ಅಂಗಗಳು ಸರಿಯಾಗಿ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಮತ್ತು ನಾವು ಆರೋಗ್ಯದಿಂದ ಇರಲಿಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲನ ಆಹಾರ ತುಂಬ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ನಾವು ಸೇವಿಸುವಂಥ ಆಹಾರ ಪ್ರತಿನಿತ್ಯವೂ ಒಂದೇ ರೀತಿಯ ಆಹಾರವನ್ನು ಸೇವಿಸಬಾರದು ಮಕ್ಕಳೇ. ಬೇರೆ ಬೇರೆ ರೀತಿ ಆಹಾರಗಳು ಅಂದರೆ, ಸೊ ನಾವು ಸೇವಿಸುವ ಆಹಾರದಲ್ಲಿ ಧಾನ್ಯಗಳು, ಬೇಳೆಗಳು, ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮಾಂಸಾಹಾರಿಗಳಾಗಿದ್ದರೆ ಮಾಂಸ, ಮೀನು ಇವುಗಳನ್ನೆಲ್ಲ ನಾವು ಸೇವಿಸಬೇಕು. ಪ್ರತಿನಿತ್ಯವೂ ಒಂದೇ ರೀತಿಯ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ, ಬೆಳವಣಿಗೆ, ಬೇರೆ ಬೇರೆ ಅಂಗಗಳ ಸೂಕ್ತವಾಗಿ ಕಾರ್ಯ ಮಾಡುವಂಥದ್ದು ಮತ್ತು ದೇಹದ ಬೆಳವಣಿಗೆ ಮತ್ತು ಆರೋಗ್ಯ ಎಲ್ಲವನ್ನೂ ಕೂಡ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಮ್ಮ ಆಹಾರ, ನಾವು ಸೇವಿಸುವಂಥ ಆಹಾರ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು ಮಕ್ಕಳೇ. ವಾಟ್ ಹ್ಯಾಪನ್ಸ್ ಟು ದ ಫುಡ್ ಯು ಈಟ್? ಅವರ್ ಬಾಡಿ ಯೂಸಸ್ ದ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ದ ಫುಡ್. ಟು ಡೂ ಸೋ, ದ ಬಾಡಿ ಹ್ಯಾಸ್ ಟು ಚೇಂಜ್ ದ ಫುಡ್ ವಿ ಈಟ್ into simpler substances. The simple substances are then used by the body. The process by which useful substances in the food are broken down into simpler substances is called digestion. ಸೊ ನಾವು ಸೇವಿಸಿದಂಥ ಆಹಾರ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮಕ್ಕಳಲ್ಲಿ.
So our body uses the nutrients present in the food. So as we know, the food we eat contains many kinds of nutrients which are essential for our body. Hence, the body uses the nutrients present in the food. But those nutrients cannot be extracted directly from the food. So to do so, the body has to change the food we eat into simpler substances. So before absorbing the nutrients, the food we eat should be transformed into simpler substances. ಸೊ ನಾವು ತಿನ್ನುವಂತಹ ಆಹಾರವನ್ನು ಏನು ಮಾಡಬೇಕಪ್ಪ ಅಂತಂದರೆ ಅದು ಸಿಂಪ್ಲರ್ ಸಬ್ಸ್ಟೆನ್ಸ್. ಸೊ ಅದು ಆಹಾರದಲ್ಲಿ ಹೇಗಿರುತ್ತೋ ಅದನ್ನು ಹಾಗೆ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇನು ಮಾಡಬೇಕಪ್ಪ ಅಂತಂದರೆ ಮೊದಲು ಆದಷ್ಟು ಸರಳ ಅಥವಾ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಅದನ್ನು ಮೊದಲೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು. ಸೊ ದ ಸಿಂಪಲ್ ಸಬ್ಸ್ಟೆನ್ಸಸ್ ಆರ್ ದೆನ್ ಯೂಸ್ಡ್ ಬೈ ದ ಬಾಡಿ. ಸೊ ಆ ಸಿಂಪಲ್ ಸಬ್ಸ್ಟೆನ್ಸ್ ಆದಮೇಲೆ ಆ ಸಬ್ಸ್ಟೆನ್ಸ್ಗಳನ್ನು, ಸೊ ಸಿಂಪಲ್ ಸಬ್ಸ್ಟೆನ್ಸ್ ಸಮ್ ಕೆಮಿಕಲ್ಸ್, ಸಮ್ ಫಾರ್ಮ್ ಆಫ್ ಕೆಮಿಕಲ್ಸ್, ಸೊ ಅವುಗಳನ್ನು ಏನು ಮಾಡುತ್ತೆ, ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಥವಾ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದನೇ ನಮಗೆ ಎನರ್ಜಿ ಸಿಗೋದು ಅಥವಾ ನಮ್ಮ ಬಾಡಿ ಗ್ರೋತ್ ಆಗೋದು. ಸೊ ಹಿಯರ್ ವಿ ಹ್ಯಾವ್ ಡೆಫಿನೇಷನ್ ಫಾರ್ ಡೈಜೆಷನ್. The process by which useful substances in the food are broken down into simpler substances is called digestion. ಕನ್ನಡದಲ್ಲಿ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ಅಂತ ಕರೀತಾರೆ ಡೈಜೆಷನ್ಗೆ. ಸೊ ಅದೇನಪ್ಪ ಅಂತಂದರೆ, ನಾವು ತಿನ್ನುವ ಆಹಾರವನ್ನು ತುಂಬ ಸರಳ ರೂಪಕ್ಕೆ ತರುವಂತಹ ಒಂದು ಕ್ರಿಯೆಯನ್ನೇ ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ಅಂತ ಕರೆಯೋದು ಮಕ್ಕಳೇ. Let us read this definition once again. The process by which useful substances in the food are broken down into simpler substances is called digestion. Digestion of food takes a few hours to complete. ಸೊ ನಾವು ತಿಂದಂಥ ಆಹಾರ ಜೀರ್ಣ ಆಗಬೇಕು ಅಂತಂದರೆ ಕೆಲವು ಗಂಟೆಗಳ ಸಮಯವನ್ನು ತಗೊಳ್ಳುತ್ತೆ. ದ ಮೌತ್, ಫುಡ್ ಪೈಪ್, ಸ್ಟಮಕ್, ಲಿವರ್, ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ್ and large intestine are organs of the human digestive system. ಸೊ ನಾವು ತಿಂದಂಥ ಆಹಾರವನ್ನು ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡಬೇಕು ಅಥವಾ ಸಿಂಪ್ಲರ್ ಫಾರ್ಮಿಗೆ ತರಬೇಕು ಅಂತಂದರೆ ಈ ಎಲ್ಲ ಆರ್ಗನ್ಸು ಕೂಡ ಅಲ್ಲಿ ಪ್ಲೇ ದ ಇಂಪಾರ್ಟೆಂಟ್ ರೋಲ್. ಸೊ ನಾವು ತಿನ್ನುವಂತಹ ಆಹಾರ ಎಲ್ಲಿಂದ ಶುರು ಮಾಡೋದು? ನಾವು ಬಾಯಿಯಿಂದ. ಸೊ ನಾವು ಆಹಾರವನ್ನು ನಮ್ಮ ಬಾಯಿಯಲ್ಲಿ ಹಲ್ಲುಗಳ ಸಹಾಯದಿಂದ ಅದನ್ನು ಸಣ್ಣಕ್ಕೆ ಏನು ಮಾಡ್ತೀವಿ, ಜಗಿದು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತೀವಿ. ಸೊ ಅದಾದ ನಂತರ ಬಾಯಿಯಿಂದ ಅದು ಫುಡ್ ಪೈಪ್ ಮೂಲಕ ಸ್ಟಮಕ್ಕಿಗೆ ರೀಚ್ ಆಗುತ್ತೆ. ಸ್ಟಮಕಲ್ಲಿ ಸೂಟಬಲ್ ಕೆಮಿಕಲ್ಸ್ ಡೈಜೆಷನ್ನಿಗೆ ಏನು ಬೇಕೋ ಅದೆಲ್ಲ ಸ್ಟಮಕಲ್ಲಿ ಸೆಕ್ರೆಟ್ ಆಗುತ್ತೆ, ಅದು ಫುಡ್ ಜೊತೆ ಮಿಕ್ಸ್ ಆಗುತ್ತೆ. ನಂತರ ಲಿವರಿಗೆ ಟ್ರಾನ್ಸ್ಫರ್ಮ್ ಆಗುತ್ತೆ. ಅದಾದ ನಂತರ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗಾನಿಕ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಇನ್ ದಿಸ್ ಪಾತ್ ಫುಡ್ ಡೈಜೆಸ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇಟ್ ಟ್ರಾನ್ಸ್ಫರ್ಸ್ ಟು ಸ್ಮಾಲ್ ಇಂಟೆಸ್ಟೈನ್, ಅಂದರೆ ಸಣ್ಣ ಕರಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಇಲ್ಲಿ ಬಾಡಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಇಲ್ಲಿ ಅಬ್ಸಾರ್ಬ್ ಆಗುತ್ತೆ ಇಲ್ಲಿ.
ಆ್ಯಂಡ್ ಅಬ್ಸಾರ್ಬ್ ಆದಮೇಲೆ ಫುಡ್ಡಲ್ಲಿ ಉಳಿದಂತಹ ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ ನಮ್ಮ ಅಥವಾ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿರುವಂತಹ ಆರ್ಗನ್ಸ್. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ digesting the food we eat. Now let us see how the food gets digested in our body or in the digestive system. Digestion begins in the mouth. The food we eat is ground into small pieces by the teeth. The food mixes with the saliva in the mouth. Saliva is a liquid present in the mouth. It is a digestive juice which begins the digestion of carbohydrates. It breaks down carbohydrates into simple sugars. So ನಾವು ತಿನ್ನುವಂತಹ ಆಹಾರವು ಬಾಯಿಯಿಂದಲೇ ಜೀರ್ಣವಾಗಲಿಕ್ಕೆ ಶುರುವಾಗುತ್ತೆ. ಸೊ ಜೀರ್ಣವಾಗೋದು ಅಂತಂದರೆ ಕಾಂಪ್ಲೆಕ್ಸ್ ಫುಡ್ಡನ್ನು ನಾವು ತಿನ್ನುವಂಥ ಫುಡ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನಾವು ಇಡ್ಲಿ, ದೋಸೆ, ಚಪಾತಿ ತಿನ್ಬೋದು, ರೊಟ್ಟಿ ತಿನ್ಬೋದು, ಮುದ್ದೆ, ಅನ್ನ ಏನೆಲ್ಲ ತಿಂತೀವೋ ಅದೆಲ್ಲ ಕಾಂಪ್ಲೆಕ್ಸ್ ಫಾರ್ಮಲ್ಲಿದೆ. ಅದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸು, ಕೆಮಿಕಲ್ಸು ಎಲ್ಲ ಸೇರ್ಕೊಂಡಿರುತ್ತೆ. ಆ ಎಲ್ಲ ಅದರಲ್ಲಿರುವಂತಹ ಎಲ್ಲ ಆ್ಯಸ್ ಇಟ್ ಈಸ್ ಅದು ಹೇಗಿದೆಯೋ ಹಾಗೆ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಆಹಾರವನ್ನು ಸಿಂಪ್ಲರ್ ಫಾರ್ಮಿಗೆ ಮೊದಲು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಆ ಸಿಂಪ್ಲರ್ ಫಾರ್ಮ್ ಅಥವಾ ಸಿಂಪ್ಲರ್ ಸಬ್ಸ್ಟೆನ್ಸನ್ನು ಬಾಡಿ ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು. ಸೊ ಈ ಒಂದು ಪ್ರೋಸೆಸ್ಸನ್ನು ಡೈಜೆಷನ್ ಅಂತ ಕರೆಯೋದು. ಡೈಜೆಷನ್ ಬಿಗಿನ್ಸ್ ಇನ್ ದ ಮೌತ್ ಅಂತಂದರೆ ಜೀರ್ಣಕ್ರಿಯೆಯು ಬಾಯಿಯಿಂದಲೇ ಆರಂಭವಾಗುತ್ತೆ ಅಂತ. ಸೊ ಆಹಾರ ಹೊಟ್ಟೆಗೆ ಸೇರಿದ ಮೇಲೆ ಜೀರ್ಣ ಆಗೋದಲ್ಲ ಮಕ್ಕಳೇ, ಬಾಯಿಯಿಂದನೇ ಡೈಜೆಷನ್ ಶುರುವಾಗುತ್ತೆ. ದ ಫುಡ್ ವಿ ಈಟ್ ಈಸ್ ಗ್ರೌಂಡ್ ಇನ್ ಟು ಸ್ಮಾಲ್ ಪೀಸಸ್ ಇನ್ ದ ಟೀತ್. ಸೊ ಗ್ರೌಂಡ್ ಅನ್ನೋದು ಇಲ್ಲಿ ಇಟ್ಸ್ ಅ ಪಾಸ್ಟ್ ಟೆನ್ಸ್ ಆಫ್ ಗ್ರೈಂಡ್. ಗ್ರೈಂಡಿಂಗ್, ಗ್ರೌಂಡ್. ಸೊ ಗ್ರೈಂಡ್ ಅಂದರೆ ಅರೆಯುವುದು ಅಂತ. ಮನೆಗಳಲ್ಲೆಲ್ಲ ಗ್ರೈಂಡರ್ ಅಂತ ಬಳಸ್ಬೋದು ಮಕ್ಕಳೇ, ಕೇಳಿರ್ತೀರ ನೀವು. ಸೊ ಹಿಟ್ಟನ್ನು ಮಾಡಲಿಕ್ಕೆ, ದೋಸೆ, ಇಡ್ಲಿ ಹಿಟ್ಟುಗಳನ್ನು ರುಬ್ಬಲಿಕ್ಕೆ ಗ್ರೈಂಡರ್ಗಳನ್ನು ಬಳಸ್ತಾರೆ. ಗ್ರೈಂಡ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಗ್ರೌಂಡ್ ಅಂತಂದರೆ ಅರಿಯುತ್ತೆ ಅಂತ. ಎಲ್ಲಿ ಅರಿಯುತ್ತೆ ಫುಡ್ಡನ್ನು? ಸೊ ಸ್ಮಾಲ್ ಪೀಸಸ್ ಆಗಿ ಏನು ಮಾಡುತ್ತೆ, ಹಲ್ಲುಗಳು ಅದನ್ನೇನು ಮಾಡುತ್ತೆ, ಅರಿಯುತ್ತೆ, ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡುತ್ತೆ ಅಂತ ಅನ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಬೋದು ನೀವು. ಹಲ್ಲುಗಳು ಅಂದರೆ ಡೈಜೆಷನ್ ಎಲ್ಲಿಂದ ಶುರುವಾಗುತ್ತೆ ಮಕ್ಕಳೇ? ಮೌತಲ್ಲೇ ಶುರುವಾಗುತ್ತೆ. ಹಲ್ಲುಗಳಲ್ಲಿ ನಾವು ಆಹಾರವನ್ನು ಸಣ್ಣದಾಗಿ ಅಗಿಯುತ್ತೇವೆ, ಸಣ್ಣದಾಗಿ ಜಗಿಯುತ್ತೇವೆ. ಸೊ ಆ ಸಣ್ಣ 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 ಚೂರುಗಳಾಗಿ ಮಾಡೋದೇ ಡೈಜೆಷನ್. ಅಂದರೆ ನಾವು ಕಾಂಪ್ಲೆಕ್ಸ್ ಫುಡ್ಡನ್ನು ಸಿಂಪ್ಲರ್ ಫಾರ್ಮಿಗೆ ತರೋ ಪ್ರಯತ್ನ ಮಾಡ್ತಾ ಇರ್ತೀವಿ, ಬಾಯಿಯಿಂದ ಶುರು ಮಾಡ್ತೀವಿ. ಅದಾದ ನಂತರ ಏನಾಗುತ್ತಪ್ಪ ಅಂತಂದರೆ ದ ಫುಡ್ ಮಿಕ್ಸಸ್ ವಿತ್ ದ ಸಲೈವಾ ಇನ್ ದ ಮೌತ್. Saliva is a liquid present in the mouth. It is a digestive juice which begins the digestion of carbohydrates. So ನಮ್ಮ ಬಾಯಲ್ಲಿ ಜೊಲ್ಲು ರಸ ಅಂತ ಕರಿತೀವಿ ಮಕ್ಕಳೇ, ಸಲೈವಾ. ನಾವು ಯಾವುದೇ ಆಹಾರ ತಿನ್ನುವಾಗಲೂ ಕೂಡ ನಮ್ಮ ಬಾಯಿಯಲ್ಲಿ ಆ ಜೊಲ್ಲು ರಸ ಏನಿರುತ್ತೆ, ಸಲೈವಾ ಏನಿರುತ್ತೆ, ಅದು ಫುಡ್ ಜೊತೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಬೇಕು ಅದು. ಸೊ ಅದು ಆ ಸಲೈವಾ ನಮ್ಮ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಅದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ತಿಂದಂಥ ಆಹಾರ ಸಲೈವಾ ಜೊತೆ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಸಲೈವಾ ಅಂತಂದರೆ ಇಟ್ಸ್ ಎ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಮೌತ್. ನಮ್ಮ ಬಾಯಲ್ಲಿರುವಂತಹ ಏನು ರಸ, ದ್ರವ, ಅದೇನಾಗುತ್ತೆ ನಾವು ತಿಂದಂಥ ಆಹಾರ ಜೊತೆ ಮಿಕ್ಸ್ ಆಗುತ್ತೆ. ಆ್ಯಂಡ್ saliva, it is a digestive juice which begins the digestion of carbohydrates. Carbohydrates na digest ಮಾಡಲಿಕ್ಕೆ ಶುರು ಮಾಡುತ್ತೆ ಅದು. It breaks down carbohydrates into simple sugars. Carbohydrates ನ ಸಿಂಪಲ್ ಶುಗರ್ಸ್ ಆಗಿ ಏನು ಮಾಡುತ್ತೆ, ಅದು ಬ್ರೇಕ್ ಮಾಡುತ್ತೆ, ಅದನ್ನು
ಸೆಪರೇಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ವೆನ್ ಯು swallow food, it goes into the food pipe. The food pipe opens into the stomach. ಅದಾದ ನಂತರ ನಾವು ಬಾಯಿಂದ ಆಹಾರವನ್ನು ಅಗದ ನಂತರ ಅದನ್ನು ನಾವು ನುಂಗುತ್ತೀವಿ. ಸೊ ನುಂಗಿದಾಗ ಅದು ಫುಡ್ ಪೈಪ್ ಮೂಲಕ, ಅನ್ನನಾಳ ಅಂತ ಕರಿತೀವಿ ಕನ್ನಡದಲ್ಲಿ, ಆ ಫುಡ್ ಪೈಪ್ ಮೂಲಕ ಎಲ್ಲೋಗುತ್ತೆ ಮಕ್ಕಳೇ, ಅದು ನಮ್ಮ ಹೊಟ್ಟೆಯನ್ನ ಸೇರುತ್ತೆ. ಸೊ food remains in the stomach for a few hours. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಆಹಾರವು ಕೆಲವು ಗಂಟೆಗಳ ತನಕ ಇರುತ್ತೆ ಅಂತ. The stomach churns the food all the time and changes it into a fine paste. ಸೊ ಮತ್ತೇನ್ ಮಾಡುತ್ತೆ, ಸ್ಟೊಮಕ್ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಅಥವಾ ಜಠರ ಅಂತ ಕರೆಯುತ್ತೆ ಕನ್ನಡದಲ್ಲಿ. ಸೊ ಜಠರದಲ್ಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ದ ಸ್ಟಮಕ್ ಚರ್ನ್ಸ್ ದ ಫುಡ್ ಆಲ್ ದ ಟೈಮ್ ಆ್ಯಂಡ್ ಚೇಂಜಸ್ ಇಟ್ ಇಂಟು ಎ ಫೈನ್ ಪೇಸ್ಟ್. ಸೊ ಮತ್ತೇನಾಗುತ್ತೆ ಅಲ್ಲಿ, ನಮ್ಮ ಸ್ಟೊಮಕ್ಗಳಿಗೆ ಆ ಫುಡ್ ಏನಾಗುತ್ತೆ, ಇನ್ನು ಫೈನ್ ಪೇಸ್ಟ್ ರೀತಿ ಅದು ಬದಲಾಗುತ್ತೆ ಅಂತ. ಸೊ ಅದನ್ನ ಕೂಡ ನಮ್ಮ ಹೊಟ್ಟೆಲಿರುವಂತಹ ಉಳಿದಂತಹ ಕೆಮಿಕಲ್ಸ್ ಜೊತೆ ಸೇರ್ಕೊಂಡು ಏನಾಗುತ್ತಪ್ಪ ಅದು ಅಂತಂದ್ರೆ, ಅದು ಇನ್ನೂ ಕೂಡ ಸಣ್ಣ ಸಣ್ಣ ಭಾಗಗಳಾಗಿ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ. The stomach adds acid to the food. This acid kills any germs that may be present in the food. From the stomach, the food enters the small intestine. ಸೊ ಅದು ಫೈನ್ ಪೇಸ್ಟ್ ಆಗೋದ್ರ ಜೊತೆಗೆ ಸ್ಟೊಮಕಲ್ಲಿ ಇನ್ನೇನಾಗುತ್ತಪ್ಪ ಅಂದರೆ, ಸ್ಟೊಮಕಲ್ಲಿ ದೇರ್ ವಿಲ್ ಬಿ ಆ್ಯಸಿಡ್ ಕಾಲ್ಡ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಇರುತ್ತೆ ಮಕ್ಕಳೇ. ಆ ಸೆಕ್ರೆಟ್ ಆಗ್ತಿರುತ್ತೆ ಹೊಟ್ಟೆಯಲ್ಲೇ, ಅದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆ್ಯಸಿಡ್ ಏನಾಗುತ್ತಪ್ಪ ಅಂತಂದರೆ, ಆ್ಯಸಿಡ್ಡು ಮತ್ತು ಫುಡ್ಡು ಮಿಕ್ಸ್ ಆಗುತ್ತೆ ಎಲ್ಲಿ, ನಮ್ಮ ಜಠರದ ಹೊಟ್ಟೆ ಒಳಗೆ. ಸೊ ದಿಸ್ ಆಸಿಡ್, ಅದರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ದಿಸ್ ಆಸಿಡ್ ಕಿಲ್ಸ್ ಎನಿ ಜರ್ಮ್ಸ್ ದಟ್ ಮೇ ಬಿ ಪ್ರೆಸೆಂಟ್ ಇನ್ ದ ಫುಡ್. ನಾವು ಸೇವಿಸಿದಂಥ ಆಹಾರದಲ್ಲಿ ಯಾವುದಾದರೂ ಜರ್ಮ್ಸ್ ಇದ್ರೆ ಅಥವಾ ಸೂಕ್ಷ್ಮ ಜೀವಿಗಳಿದ್ರೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ ವೈರಸ್ಗಳಿದ್ರೆ, ಅದೇನಾಗುತ್ತಪ್ಪ ಅಂದ್ರೆ ಆಸಿಡ್ ಫುಡ್ ಜೊತೆ ಮಿಕ್ಸ್ ಆದಾಗ ಆ ಜರ್ಮ್ಸ್ ಏನಾಗುತ್ತೆ, ಸತ್ತೋಗುತ್ತೆ. From the stomach, the food enters the small intestine. ಸೊ ಜಠರದ ನಂತರ ಫುಡ್ ಎಲ್ಲ ಹೋಗುತ್ತಪ್ಪ ಅಂತಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರುಳಿಗೆ ಹೋಗುತ್ತೆ. ಸೊ ನಂತರ ಸಣ್ಣ ಕರುಳಿನಲ್ಲಿ ಇನ್ನೇನಾಗುತ್ತೆ ಆಹಾರ ಅಂತ ಅನ್ನೋದನ್ನ ನಾವು ಮುಂದೆ ನೋಡೋಣ ಮಕ್ಕಳೇ. ಡೈಜೆಷನ್ ಎಂಡ್ಸ್ ಅಟ್ ದ ಸ್ಮಾಲ್ ಇಂಟೆಸ್ಟೈನ್. ಅಂದ್ರೆ ಜೀರ್ಣಕ್ರಿಯೆಯು ಸಣ್ಣ ಕರುಳಿನಲ್ಲಿ ಕೊನೆಗೊಳ್ಳುತ್ತದೆ ಅಂತ. ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಎ ಲಾಂಗ್ ನ್ಯಾರೋ ಟ್ಯೂಬ್. ಅಂದ್ರೆ ಸಣ್ಣ ಕರುಳು ತುಂಬಾ ಉದ್ದವಾಗಿರುತ್ತೆ ಮತ್ತು ಕಿರಿದಾಗಿರುತ್ತೆ ಅಂತ. ಇನ್ ದ ಸ್ಮಾಲ್ ಇಂಟೆಸ್ಟೈನ್, ಡೈಜೆಸ್ಟಿವ್ ಜ್ಯೂಸಸ್ ಫ್ರಮ್ ದ ಲಿವರ್ ಅಂಡ್ pancreas mix with the food. ಸೊ ಸಣ್ಣ ಕರುಳಿನಲ್ಲಿ ಏನಾಗುತ್ತೆ ಅಂದ್ರೆ, ಡೈಜೆಸ್ಟಿವ್ ಜ್ಯೂಸಸ್ ಫ್ರಮ್ ದ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್ ಮಿಕ್ಸ್ ವಿತ್ ದ ಫುಡ್. ಸೊ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ಗಳಲ್ಲಿ ಸೆಕ್ರೇಟ್, ಅದರಿಂದ ಪ್ರೊಡ್ಯೂಸ್ ಆದಂತಹ ಡೈಜೆಸ್ಟಿವ್ ಜ್ಯೂಸಸ್ ಅಂದ್ರೆ ಸಮ್ ಕೆಮಿಕಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್ ವಿ ಈಟ್. So those digestive juices will mix with the food in the small intestine. These digestive juices digest carbohydrates, proteins and fats present in the food. So ಈ digestive juices ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ನಲ್ಲಿ ಪ್ರೊಡ್ಯೂಸ್ ಅಂತಹ ಡೈಜೆಸ್ಟಿವ್ ಜ್ಯೂಸಸ್ ಏನ್ ಮಾಡುತ್ತೆ ಅಂದ್ರೆ,
ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಅನ್ನು ಏನು ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ ಅದು. ದ ಡೈಜೆಷನ್ ಆಫ್ ಫುಡ್ ಈಸ್ ಕಂಪ್ಲೀಟೆಡ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಹಾಗಾಗಿ ನಮ್ಮ ತಿಂದಂಥ ಆಹಾರದ ಜೀರ್ಣಕ್ರಿಯೆ ಏನಾಗುತ್ತೆ, ಸಣ್ಣ ಕರಳಿನಲ್ಲಿ ಕೊನೆಗೊಳ್ಳುತ್ತೆ. ಫರ್ದರ್ ಅದೆಷ್ಟು ಸಾಧ್ಯ, ಎಷ್ಟು ಫೈನ್ ಪೇಸ್ಟ್ ಆಗಿ ಮಾಡ್ಬೋದೋ ಅದಷ್ಟು ಕೂಡ ಫೈನ್ ಪೇಸ್ಟ್ ಆಗುತ್ತೆ. ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಸಿಂಪ್ಲೆಸ್ಟ್ ಫಾರ್ಮಿಗೆ ತಂದ್ಬಿಡುತ್ತೆ. ಸಣ್ಣ ಕರಳಿನಲ್ಲಿ ಬರೋ ಅಷ್ಟರಲ್ಲಿ ಅದಷ್ಟು ಆಹಾರ ಸಿಂಪ್ಲರ್ ಫಾರ್ಮಿಗೆ ಬಂದ್ಬಿಟ್ಟಿರುತ್ತೆ. ಸೊ ನಂತರ ಏನಾಗುತ್ತೆ ನೋಡೋಣ. ಯೂಸ್ಫುಲ್ ಸಬ್ಸ್ಟೆನ್ಸಸ್ ಫ್ರಮ್ ದ ಡೈಜೆಸ್ಟೆಡ್ ಫುಡ್ ಎಂಟರ್ ದ ಬ್ಲಡ್ ವೆಸಲ್ಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಯೂಸ್ಫುಲ್ ಸಬ್ಸ್ಟೆನ್ಸಸ್, ನಮ್ಮ ಬಾಡಿಗೆ ಬೇಕಾಗಿರುವಂಥ ಸಬ್ಸ್ಟೆನ್ಸ್ ಏನಿರುತ್ತೋ ಫುಡ್ಡಲ್ಲಿ ಅದೇನಾಗುತ್ತೆ, ಡೈಜೆಸ್ಟ್ ಆಗಿರುತ್ತೆ ಸಣ್ಣ ಕರಳಿನಲ್ಲಿ. ಅದಾದ ನಂತರ ಏನಾಗುತ್ತೆ, ಆ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಏನಾಗುತ್ತೆ, ಬ್ಲಡ್ ವೆಸಲ್ಸ್ಗೆ ಎಂಟರ್ ಆಗುತ್ತೆ. ಎಲ್ಲಿ, ಇನ್ ದ ಸ್ಮಾಲ್ ಇಂಟೆಸ್ಟೈನ್, ಅಂದರೆ ಅದು ಬ್ಲಡ್ ಸೇರಿಕೊಳ್ಳುತ್ತೆ. ದ ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ದೀಸ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಟು ಎವ್ರಿ ಪಾರ್ಟ್ ಆಫ್ ದ ಬಾಡಿ. Since the blood circulates to every part of our body, those substances which are digested in the small intestine reach every part of the body through blood. The undigested food enters the large intestine. ಸಣ್ಣ ಕರಳಿನ ನಂತರ ದೊಡ್ಡ ಕರಳು ಅಂತ ಒಂದಿರುತ್ತೆ ಮಕ್ಕಳೇ. ನಂತರ ಅದನ್ನು ನಾವು ಡಯಾಗ್ರಾಮಲ್ಲಿ ನೋಡೋಣ. ಸೊ ಇಲ್ಲಿ ಇವಾಗ ದ ಅನ್ಡೈಜೆಸ್ಟೆಡ್ ಫುಡ್ ಎಂಟರ್ಸ್ ದ ಲಾರ್ಜ್ ಇಂಟೆಸ್ಟೈನ್. ಅಂದರೆ ನಾವು ತಿಂದಂಥ ಆಹಾರದಲ್ಲಿ ಯಾವುದು ಜೀರ್ಣವಾಗದೇ ಉಳಿದಿರುತ್ತೋ ಅದೇನಾಗುತ್ತಪ್ಪ ಅಂದರೆ ದೊಡ್ಡ ಕರಳಿನೇನುತ್ತೆ ಅದು ಸೇರುತ್ತೆ, ದೊಡ್ಡ ಕರಳಿನ ಕಡೆಗೆ ಹೋಗುತ್ತೆ ಅದು. ಇನ್ ದ ಲಾರ್ಜ್ ಇಂಟೆಸ್ಟೈನ್ ಮೋಸ್ಟ್ ಆಫ್ ದ ವಾಟರ್ present in the undigested food is taken back into the blood. So in the large intestine, most of the water present in the undigested food is taken back into the blood. ಅಂದರೆ ನಾವು ತಿಂದಂಥ ಆಹಾರ ಜೊತೆಗೆ ಏನಿರುತ್ತೆ, ನೀರು ಕೂಡ ಇರುತ್ತೆ. ಸೊ ಅದೇನಾಗುತ್ತೆ, ಆ ನೀರಿನೇನು ಮಾಡುತ್ತೆ ಅದು, ಮತ್ತು ಅದು ಯಾರ ಜೊತೆ, ಬ್ಲಡ್ ಜೊತೆಗೆ ಸೇರಿಕೊಳ್ಳುತ್ತೆ ಇನ್ ದ ಲಾರ್ಜ್ ಇಂಟೆಸ್ಟೈನ್. ವಾಟ್ ನೌ ರಿಮೈನ್ಸ್ ಈಸ್ ದ ವೇಸ್ಟ್. ಅಂದರೆ ಆ ನೀರನ್ನು ಸಪ್ರೇಟ್ ಮಾಡಿದ್ಮೇಲೆ, ಆ ನೀರನ್ನು ಬ್ಲಡ್ ಜೊತೆ ಸೇರಿಸಿದ್ಮೇಲೆ ಇನ್ನು ಕೊನೆಗೆ ಇನ್ನೇನು ಉಳಿಯುತ್ತಪ್ಪ ಅಂತಂದರೆ ಅದು ವೇಸ್ಟ್ ಅಥವಾ ತ್ಯಾಜ್ಯ. ಅದು ನಮ್ಮ ಬಾಡಿಗೆ ಬೇಕಾಗದಿರುವಂಥದ್ದು. ಸೊ ಇಟ್ ಈಸ್ ಥ್ರೋನ್ ಔಟ್ ಆಫ್ ದ ಬಾಡಿ ಇನ್ ದ ಫಾರ್ಮ್ ಆಫ್ feces, the last part of the large intestine through which the feces pass out is called the anus. So ಅದೇನು ವೇಸ್ಟ್ ಉಳಿದಿರುತ್ತೋ ನಮ್ಮ ಆಹಾರದಲ್ಲಿ ಡೈಜೆಸ್ಟ್ ಆಗಿ ಅಬ್ಸಾರ್ಪ್ಷನ್ ಆದ ನಂತರ ಅದರಲ್ಲಿ ಆಹಾರದಲ್ಲಿದ್ದಂತಹ ನೀರನ್ನು ಕೂಡ ಬಾಡಿ ಹೀರ್ಕೊಂಡ ನಂತರ ಉಳಿಯೋದನ್ನು ನಾವು ವೇಸ್ಟ್ ಅಥವಾ ತ್ಯಾಜ್ಯ, ನಮ್ಮ ದೇಹಕ್ಕೆ ಅದು ಬೇಡವಾದ ವಸ್ತು ಆಗಿರುತ್ತೆ ಅದು. ಸೊ ಇಟ್ ಈಸ್ ಥ್ರೋನ್ ಔಟ್ ಆಫ್ ದ ಬಾಡಿ ಇನ್ ದ ಫಾರ್ಮ್ ಆಫ್ ಫೀಸಸ್. ಅಂದರೆ ಅದು ನಮ್ಮ ದೇಹದಿಂದ ಹೊರಗೆ ಮಲದ ರೂಪದಲ್ಲಿ ಹೋಗುತ್ತೆ. ಅದು ನಮ್ಮ ಡೈಜೆಷನ್ ಕಂಪ್ಲೀಟ್, ಅಥವಾ ನಾವು ತಿಂದಂಥ ಆಹಾರ ಅದರಲ್ಲಿದ್ದಂತಹ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಉಳಿದಂತಹ ವೇಸ್ಟ್ ಏನಿರುತ್ತೋ ಅದು ಮಲದ ರೂಪದಲ್ಲಿ ಹೊರಗಡೆಗೆ ದೇಹದಿಂದ ಹೋಗುತ್ತೆ ಮಕ್ಕಳೇ. ದ ಲಾಸ್ಟ್ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಥ್ರೂ ವಿಚ್ ದ ಫೀಸಸ್ ಪಾಸ್ ಔಟ್ ಈಸ್ ಕಾಲ್ಡ್ ದ ಏನಸ್. ಸೊ ಮಲ ಹೊರಗಡೆ ಹೋಗೋದು, ನಾವು ತಿಂದಂಥ ಆಹಾರದಲ್ಲಿ ಡೈಜೆಸ್ಟ್ ಆಗಿ ಉಳಿದಂಥ ವೇಸ್ಟ್ ಏನಿರುತ್ತೋ ಅದನ್ನು ಹೊರಗೆ ಹಾಕಲಿಕ್ಕೆ ದೊಡ್ಡ ಕರಳಿನಲ್ಲಿ ಕೊನೆಯದಾಗಿ ಒಂದು ಅಂಗ ಇರುತ್ತೆ. ಸೊ ಆ ಅಂಗವನ್ನು
ಏನಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಅದನ್ನು ಗುದದ್ವಾರ ಅಂತ ಕರೀತಾರೆ ಮಕ್ಕಳೇ. ಸೊ ಅದ್ರ ಮೂಲಕ ಏನಾಗುತ್ತೆ, ಅದು ವೇಸ್ಟ್ ನಮ್ಮ ಫುಡ್ಡಿಂದ ಅಬ್ಸರ್ವ್ ಮಾಡ್ಕೊಂಡು ಉಳಿದಂಥ ವೇಸ್ಟ್ ಏನಸ್ ಮೂಲಕ ಹೊರಗೆ ಹೋಗುತ್ತೆ. This is the diagram of human digestive system. As we know, the digestion starts from mouth. Look here, this is the mouth where the food enters into our body. So after mouth, the food reaches the food pipe. This is the food pipe, and this part is called liver, and this is stomach, and this a leaf like structure seen here is called pancreas, and this is the small intestine. It's a very long, narrow, tube like structure is called small intestine, and this is this from this point to the end somewhere here is called large intestine, and the opening of this large intestine here is called anus. So this is the diagram of human digestive system. Now let us understand functions of each organ or part of the digestive system. Number 1, mouth. Saliva begins digestion of carbohydrates. So in mouth, the saliva mixes with the food and it begins digestion of carbohydrates in the food. Number 2, food pipe. Function of food pipe is to take the food to the stomach. So ಬಾಯಿಂದ ಜಠರ ಅಥವಾ ಹೊಟ್ಟೆ ಸ್ಟಮಕ್ಕಿಗೆ ಫುಡ್ಡನ್ನು ಕ್ಯಾರಿ ಮಾಡುವಂತಹ ಕೆಲಸ ಯಾವುದ್ರದ್ದು, ಫುಡ್ ಪೈಪಿನ ಕೆಲಸ ಫಂಕ್ಷನ್ ಆಗಿರುತ್ತೆ. ನಂಬರ್ 3, ಲಿವರ್. The liver produces digestive juice. So liver ಅಲ್ಲಿ ಒಂದು digestive juice produce ಆಗುತ್ತೆ. It's a liquid produced in the liver which is essential for the digestion of food. Stomach. Food changes into paste. So food ಸ್ಮಾಲ್ ಪೀಸಸ್ ಆಗಿ ಏನು ಬ್ರೇಕ್ ಆಗಿರುತ್ತೆ ಮೌತಿಂದ ಬಂದಿರೋಂಥ ಫುಡ್ಡು, ಅದೇನಾಗುತ್ತೆ ಫೈನ್ ಪೇಸ್ಟ್ ಆಗಿ ಚೇಂಜ್ ಆಗುತ್ತೆ ಎಲ್ಲಿ, ಸ್ಟಮಕ್ನಲ್ಲಿ. ನಂತರ ಎಲ್ಲಿಗೆ ಹೋಗುತ್ತೆ, ಅದು ಪ್ಯಾಂಕ್ರಿಯಾಸ್ಗೆ ಹೋಗುತ್ತೆ. ಸೊ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಪ್ರೊಡ್ಯೂಸಸ್ ಡೈಜೆಸ್ಟಿವ್ ಜ್ಯೂಸ್. ಅಗೇನ್ ಪ್ಯಾಂಕ್ರಿಯಾಸ್ ಕೂಡ, ಸೊ ಸಿನ್ಸ್ ದೇರ್ ಆರ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಫುಡ್, ಸೊ ಬೇರೆ ಬೇರೆ ರೀತಿಯ ಕಾಂಪೊನೆಂಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಬೇಕಾಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಒಂದೊಂದು ಪಾರ್ಟ್ ಆಫ್ ದ ಡೈಜೆಸ್ಟ್ ಸಿಸ್ಟಮ್ ಏನು ಮಾಡುತ್ತೆ, ಒಂದೊಂದು ರೀತಿಯ ಡೈಜೆಸ್ಟ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಫುಡ್ ಜೊತೆ ಮಿಕ್ಸ್ ಆದಾಗ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಆಫ್ ಫುಡ್ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ ಅಥವಾ ಬ್ರೇಕ್ಸ್ ಡೌನ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸ್. Number 6, small intestine. Digestion is completed. So in small intestine ಏನಾಗುತ್ತೆ, ಅದು ಡೈಜೆಷನ್ ಕಂಪ್ಲೀಟ್ ಆಗುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫರ್ದರ್ ಏನಾಗುತ್ತೆ, ಯೂಸ್ಫುಲ್ ಸಬ್ಸ್ಟೆನ್ಸಸ್ ಎಂಟರ್ ಬ್ಲಡ್. ಸೊ ಯೂಸ್ಫುಲ್ ನಮಗೆ ಬಾಡಿಗೆ ಬೇಕಾದಂತಹ ಸಬ್ಸ್ಟೆನ್ಸ್ ಏನಾಗುತ್ತೆ, ಅದೆಲ್ಲ ಬ್ಲಡ್ಡಿಗೆ ಸೇರ್ಕೊಳ್ಳೋದಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ನಂಬರ್ 8, ಲಾರ್ಜ್ ಇಂಟೆಸ್ಟೈನ್. ವಾಟರ್ ಈಸ್ ಅಬ್ಸಾರ್ಬ್ಡ್ ಇಂಟು ಬ್ಲಡ್. ಸೊ ಫುಡ್ಡಲ್ಲಿದ್ದಂತಹ ವಾಟರ್ ಏನಾಗುತ್ತೆ, ಬ್ಲಡ್ಗೆ ಸೇರ್ಕೊಳ್ಳೋದಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅನ್ನೋ ಪಾರ್ಟಲ್ಲಿ. ದಟ್ ವಿ ಹ್ಯಾವ್ ಸೀನ್ ಹಿಯರ್, ಇಲ್ಲಿ ನೋಡಿದ್ವಿ ನಾವಿಲ್ಲಿ, ದಿಸ್ ಇಸ್ ಲಾರ್ಜ್ ಇಂಟೆಸ್ಟೈನ್. ಸೊ ಫುಡ್ ಇಲ್ಲಿ ರೀಚ್ ಆದಮೇಲೆ ಫುಡ್ಡಲ್ಲಿದ್ದಂತಹ ವಾಟರ್ನ ಏನು ಮಾಡುತ್ತೆ, ಬ್ಲಡ್ಡಿಗೆ ಸೇರಿಸುತ್ತೆ ಲಾರ್ಜ್ ಇಂಟೆಸ್ಟೈನ್.
And number 9 and the last part of digestive system is anus. Discards wastes ಅಂದರೆ ನಮ್ಮ ಆಹಾರದಲ್ಲಿ ಉಳಿದಂತಹ ವೇಸ್ಟ್ ಏನಿರುತ್ತೋ ಡೈಜೆಸ್ಟ್ ಆಗದೆ ಉಳಿದಿರೋಂಥ ವೇಸ್ಟ್ ಏನು ಮಾಡುತ್ತೆ ಡಿಸ್ಕಾರ್ಡ್ ಮಾಡುತ್ತೆ ಅಂದರೆ ಹೊರಗೆ ಹಾಕುತ್ತೆ ಅಂತ ನಮ್ಮ ದೇಹದಿಂದ ಹೊರ ಹಾಕುತ್ತೆ. ಸೊ ದಿಸ್ ಈಸ್ ಅಬೌಟ್ digestive system and functions of each part of digestive system in our body. Here we have an in-class exercise. Tick the correct option. Number 1. Saliva begins the digestion of proteins or carbohydrates. Yes, in today's class we have understood that saliva begins the digestion of carbohydrates. You have to tick the second box here. Number 2, the food is churned into a fine paste in the stomach or small intestine. In small intestine. You have to tick the second box in the second question again. Coming to question number 3. Digestion of food is completed in the small intestine or large intestine. Yes, the digestion is completed in small intestine. You have to tick this first box in the third question. Here we have an activity. Take a large piece of plain chapati. Chew it as much as you can. As the chapati changes into a fine paste, it will begin to taste sweet. Why? So ಇಲ್ಲೊಂದು ತುಂಬ ಚೆನ್ನಾಗಿರೋ ಪ್ರಶ್ನೆ ಇದೆ ಮಕ್ಕಳೇ. ಏನಪ್ಪ ಅಂದರೆ ಟೇಕ್ ಎ ಲಾರ್ಜ್ ಪೀಸ್ ಆಫ್ ಪ್ಲೇನ್ ಚಪಾತಿ ಅಂದರೆ ಚಪಾತಿಯ ಒಂದು ಪೀಸನ್ನು ಒಂದು ತುಂಡನ್ನು ತಗೊಳ್ಳಿ ಅಂತ. ಪ್ಲೇನ್ ಚಪಾತಿ ಅಂದರೆ ಬೇರೆ ಏನು ಅದಕ್ಕೆ ಹಾಕಿರಬಾರ್ದು ಅಂತ. ಪರೋಟ ಆ ಥರ ಅದಕ್ಕೆ ಏನು ಬೇರೆ ಹಾಕಿರಬಾರ್ದು, ಬೇರೆ ಟೇಸ್ಟ್ಗಳು ಆ್ಯಡ್ ಮಾಡಿರಬಾರ್ದು ಅಂತ. ಪ್ಲೇನ್ ಚಪಾತಿ ಆಗಿರಬೇಕು. ಸಾಮಾನ್ಯವಾಗಿ ಚಪಾತಿ ಮಾಡೋಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ, ಅದನ್ನು ಬಿಟ್ಟು ಇನ್ಯಾವುದೇ ರೀತಿ ಖಾರ ಆಗಲಿ ಅಥವಾ ಬೆಲ್ಲ ಸಕ್ಕರೆ ಯಾವುದಾದ್ರೂ ಅದ್ರ ಜೊತೆ ಮಿಕ್ಸ್ ಆಗಿರಬಾರ್ದು ಅಂತ. ಪ್ಲೇನ್ ಚಪಾತಿ ಆಗಿರಬೇಕು. ಒಂದು ಪೀಸನ್ನು ಚಪಾತಿ ತಗೊಳ್ಳಿ. ಅದನ್ನೇನು ಮಾಡಿ ಅಂದರೆ ಚ್ಯೂ ಇಟ್ ಆಸ್ ಮಚ್ ಆಸ್ ಯು ಕ್ಯಾನ್ ಅಂದರೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಅದನ್ನು ಏನು ಮಾಡಿ ಅಗಿರಿ. ಬಾಯಲ್ಲಿ ಹಾಕೊಂಬಿಟ್ಟು ಅದನ್ನೇನು ಮಾಡಬೇಕು, ಚೆನ್ನಾಗಿ ಅಗಿಬೇಕು ಅದನ್ನು ಅಂತ. As the chapati changes into a fine paste, ಸೊ ಚಪಾತಿ ಏನಾಗುತ್ತೆ ಸಣ್ಣ ಫೈನ್ ಪೇಸ್ಟ್ ಸಣ್ಣಕ್ಕೆ ಏನಾಗುತ್ತೆ ನುಣ್ಣಗಾಗುತ್ತೆ ಬಾಯೊಳಗೆ. ಹೆಚ್ಚು ಹೋಗಿದಷ್ಟು ಏನಾಗುತ್ತೆ ಅದು ನುಣ್ಣಗಾಗುತ್ತೆ ನಿಮ್ಮ ಬಾಯೊಳಗೆ. ಸೊ ಅದು ಹೆಚ್ಚು ನುಣ್ಣಗಾಗ್ತಾ ಹೋದಷ್ಟು ಏನಾಗುತ್ತೆ ನಿಮಗೆ ಅದು ಸ್ವೀಟ್ ಅನ್ಸಕ್ಕೆ ಶುರು ಆಗುತ್ತೆ ನಿಮಗೆ. ಸೊ ಮೊದಲು ನಿಮ್ಮ ಬಾಯಲ್ಲಿ ಚಪಾತಿನ ಹಾಕಿದಾಗ ತಕ್ಷಣಕ್ಕೆ ಅದು ಸ್ವೀಟ್ ಸಿಹಿಯ ಒಂದು ರುಚಿಯನ್ನು ನಿಮಗೆ ಕೊಡಲ್ಲ. ನೀವು ಚಪಾತಿಯನ್ನು ಸಣ್ಣಗೆ ಅಗದ ಮೇಲೆ ನಿಮಗೆ ಸಿಹಿ ಅಂತ ಅನಿಸುತ್ತೆ. ಅದು ಯಾಕೆ ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ಉತ್ತರ ಕೂಡ ಇಲ್ಲೇ ಕೊಟ್ಟಿದೆ ಮಕ್ಕಳೇ, ನೋಡೋಣ, ಓದಿ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಈಸ್ ಬಿಕಾಸ್ ಸಲೈವಾ ಪ್ರೆಸೆಂಟ್ ಇನ್ ದ ಮೌತ್ ಬ್ರೇಕ್ಸ್ ಡೌನ್ ದ ಕಾರ್ಬೋಹೈಡ್ರೇಟ್ಸ್ ಇನ್ ಚಪಾತಿ ಇಂಟು ಸಿಂಪಲ್ ಶುಗರ್ಸ್. ಸೊ ಅದು ನಮಗೆ ಸಣ್ಣಗೆ ಅಗದ ಮೇಲೆ ಚಪಾತಿ ಸಿಹಿ ಅನ್ಸಕ್ಕೆ ಶುರುವಾಗೋದು ಯಾಕಪ್ಪ ಅಂತಂದರೆ ಸಲೈವಾ ಪ್ರೆಸೆಂಟ್ ಇನ್ ದ ಮೌತ್, ನಮ್ಮ ಬಾಯಲ್ಲಿರುವಂತಹ ಜೊಲ್ಲು ರಸ ಏನಿದೆ ಅದೇನು ಮಾಡುತ್ತೆ ಚಪಾತಿಯಲ್ಲಿದ್ದಂತಹ ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ ಸಿಂಪಲ್ ಶುಗರ್ಸ್ ಆಗಿ ಬ್ರೇಕ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸನ್ನು ಶುಗರ್ ಆಗಿ ಏನು ಮಾಡುತ್ತೆ ಅದು ಕನ್ವರ್ಟ್ ಮಾಡುತ್ತೆ ಸಲೈವಾ. ಸೊ ಹಾಗಾಗಿ ನಮಗೆ ಆ ಚಪಾತಿ ನುಣ್ಣಗಾದ್ಮೇಲೆ
ಬಾಯಲ್ಲಿ ತುಂಬ ಹೊತ್ತು ಅದನ್ನು ಸಣ್ಣಕ್ಕೆ ಚೆನ್ನಾಗಿ ಅಗದ ಮೇಲೆ ನಮಗದು ಸಿಹಿ ಅನಿಸೋಕ್ಕೆ ಶುರುವಾಗುತ್ತೆ. ಸೊ ಇಷ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ನಾವು ತಿಂದಂಥ ಆಹಾರ ಏನಾಗುತ್ತೆ ಅಥವಾ ಹೇಗೆ ಜೀರ್ಣ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ ಮಕ್ಕಳೇ. ಮುಂದಿನ ವಿಡಿಯೋ ಸೆಷನಲ್ಲಿ ನಾವೇನು ಮಾಡೋಣ, ನಾವು ಆಹಾರವನ್ನು ತಯಾರಿಸುವ ಸರಿಯಾದ ಪದ್ಧತಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಪ್ರಾಪರ್ ಕುಕ್ಕಿಂಗ್ ಪ್ರಾಕ್ಟೀಸಸ್ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಇವತ್ತು ನಾವೇನೇನು ಡಿಸ್ಕಸ್ ಮಾಡಿದ್ದೀವಿ ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಓದಿ, ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದುವಾಗ ಬರುವಂತಹ ಡಿಫಿಕಲ್ಟ್ ವರ್ಡ್ಸ್ಗಳ ಮೀನಿಂಗ್ಸ್ಗಳನ್ನು ಡಿಕ್ಷನರಿಯಿಂದ ರೆಫರ್ ಮಾಡಿ ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಮಕ್ಕಳೇ. ಒಂದು ಸಲ 2 ಸಲ ನೀವು ಓದಬೇಕು ಟೆಕ್ಸ್ಟ್ ಬುಕ್ಕನ್ನು. ಅದಾದ ನಂತರ ಈ ವಿಡಿಯೋವನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನ ಒಂದು ಸಲ ಓದಿ, ಒಂದು ಸಲ ನಾವು ಕೊಟ್ಟಂತಹ ವಿಡಿಯೋವನ್ನು ನೋಡಿದರೆ ನಿಮಗೆ ಎಲ್ಲವೂ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಸೊ ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.